ನಮಸ್ಕಾರ ಸ್ನೇಹಿತರೆ. ಪತ್ನಿಯ ಕೊಂದ ಆರೋಪಿ ಪತ್ತೆಗೆ 2 ಕೋಟಿ ನಗದು ಹಣವನ್ನು ಘೋಷಣೆ ಮಾಡಿದ್ದಾರೆ. ಭಾರತೀಯನ ಹಿಂದೆ ಬಿದ್ದ ಅಮೆರಿಕ. ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸ್ನೇಹಿತರೆ, ಗಂಡ ಹೆಂಡತಿ ಸಂಬಂಧ ಹೇಗೆ ಅಂತ ಅಂದ್ರೆ ಒಬ್ಬರ 2 ದೇಹ ಒಂದೇ ಪ್ರಾಣ ಇರೋ ಹಾಗೆ ಇರುತ್ತೆ. ಅಂದ್ರೆ ಸಂಸಾರ ಜೀವನ ನಂಬಿಕೆ ಮೇಲೆ, ಪ್ರೀತಿ ಮೇಲೆ ನಿಂತಿರುತ್ತೆ. ಯಾವುದೇ ಗಂಡ ಹೆಂಡತಿ ಆಗಿರ್ಲಿ, ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಅಥವಾ ಒಬ್ಬರ ಮೇಲೆ ಇನ್ನೊಬ್ಬರು ನಂಬಿಕೆ ಇಡೋದರ ಮೂಲಕ ಸಂಸಾರ ಸುಖಕರವಾಗಿರುತ್ತೆ. ಅದೇ ಅನುಮಾನ ಅನ್ನೋದು ಅಥವಾ ಭಿನ್ನಾಭಿಪ್ರಾಯ ಅನ್ನೋದು ಒಂದು ಸಲ ಸಂಸಾರದಲ್ಲಿ ಬಂದ್ರೆ ಇಡೀ ಸಂಸಾರನೇ ಛಿದ್ರ ಆಗೋಗುತ್ತೆ. ಗಂಡ ಹೆಂಡತಿ ಮಧ್ಯೆ 1000 ಕಷ್ಟಗಳಿರ್ಲಿ, 1000 ಸಮಸ್ಯೆಗಳಿರ್ಲಿ, ಕೂತು ಬಗೆಹರಿಸ್ಕೊಂಡ್ರೆ ಸಮಸ್ಯೆಗಳು ಯಾವುದೂ ಇರೋದಿಲ್ಲ. ಆದ್ರೆ ಇದ್ದಕ್ಕಿದ್ದ ಹಾಗೆ ಹೆಂಡತಿ ಮೇಲೆ ಏನು ಕೋಪ ಇರುತ್ತೋ ಏನೋ ಗೊತ್ತಿರಲ್ಲ, ಹೆಂಡತಿ ಮೇಲೆ ಆರೋಪ ಇರುತ್ತೋ ಅನ್ನೋದು ಗೊತ್ತಿರೋಲ್ಲ. ಸಡನ್ ಆಗಿ ಹೆಂಡತಿ ಪ್ರಾಣ ತೆಗೆಯೋದು ಅಂದ್ರೆ ಏನು? ಹೌದು, ನಾವು ಊಹೇನು ಮಾಡೋಕ್ಕಾಗದಿರುವಂತಹ ಘಟನೆ ನಡೆದಿದೆ. ಭದ್ರೇಶ್ ಕುಮಾರ್ ಅನ್ನೋರು ಪಾಲಕ್ ಅನ್ನೋರ್ನ ಮದ್ವೆ ಆಗಿರ್ತಾರೆ. ತುಂಬಾ ಚೆನ್ನಾಗಿ ನಡೀತಾ ಇರುವಂತಹ ಜೀವನದಲ್ಲಿ ಒಂದು ದಿನ ರಾತ್ರಿ ಪಾಲಕ್ ಅವರು ಇಡೀ ಮನೆ ಕೆಲಸವನ್ನ ಮುಗಿಸಿ ಅಡಿಗೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಹಾಗೆ ಅಡಿಗೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಭದ್ರೇಶ್ ಕುಮಾರ್ ಅನ್ನೋರು ಅಡಿಗೆ ಮನೆಗೆ ಹೋಗಿ ಅಲ್ಲಿದ್ದಂತಹ ಚಾಕುವಿನಿಂದ ಪಾಲಕ್ ಅನ್ನೋರ ಹೊಟ್ಟೆಗೆ ಚುಚ್ಚಿ ಮತ್ತೆ ಬರ್ಬರವಾಗಿ ಕೊಲೆಯನ್ನ ಮಾಡ್ತಾರೆ. ಕೊಲೆ ಮಾಡಿ ಆ ಆಸಾಮಿ ಇನ್ನೂ ಅಲ್ಲಿ ಇರೋದಿಲ್ಲ, ಇಡೀ ನಮ್ಮ ಭಾರತ ದೇಶವನ್ನು ಬಿಟ್ಟು ಅಮೆರಿಕಕ್ಕೆ ಹೋಗ್ತಾರೆ. ವಿಮಾನ ನಿಲ್ದಾಣದಲ್ಲಿ, ಭಾರತೀಯ ವಿಮಾನ ನಿಲ್ದಾಣದಲ್ಲಿ ಈ ಒಂದು ವಿಡಿಯೋ CCTVಯಲ್ಲಿ ಸೆರೆಯಾಗಿದೆ. ಇದರ ಮುಖಾಂತರ ಗೊತ್ತಾಗಿದೆ ಈ ಭದ್ರೇಶ್ ಕುಮಾರ್ ಅವರು ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾರೆ ಅಂತ. ಅಲ್ಲಿ ಹೋಗಿರುವಂತಹ ದೇಶದ ಪೊಲೀಸರು ಈತನ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ಸುಳಿವು ಸಹ ಸಿಕ್ಕಿಲ್ಲ. ಹಾಗಾಗಿ ಈತನನ್ನು ಹುಡುಕಿ ಕೊಟ್ಟವರಿಗೆ, ಅಂದ್ರೆ ಈತನ ಪತ್ತೆ ಏನಾದ್ರು ನಮಗೆ ಸುಳಿವು ಪತ್ತೆಯನ್ನು ಕೊಟ್ಟಿದ್ದವರಿಗೆ 2 ಕೋಟಿ ನಗದು ಹಣವನ್ನ ಘೋಷಣೆಯನ್ನ ಮಾಡಿದ್ದೆ ಅಮೆರಿಕ ಸರ್ಕಾರ, ಪೊಲೀಸರು. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಗಂಡ ಹೆಂಡತಿ ಎಷ್ಟೋ ಉಂಡು ಮಲಗೋ ತನಕ ಜಗಳ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕೊಂದು ದೇಶದಿಂದ ದೇಶಕ್ಕೆ ಬಿಟ್ಟು ಹೋಗಿದ್ದಾರೆ ಅಂತಂದ್ರೆ ಎಂತ ಘಟನೆ ಆದ್ರೂ ಪಾಲಕನವ್ರು ಏನ್ ತಪ್ಪು ಮಾಡಿದ್ರು? ಈ ಭದ್ರೇಶ್ ಕುಮಾರ್ಗೆ ಅಂತ ಕೋಪ ಆದ್ರೂ ಏನ್ ಬಂತು? ಯಾಕೆ ಬಂತು? ಯಾವ ವಿಚಾರಕ್ಕೋಸ್ಕರ ಅವ್ರನ್ನ ಕೊಂದ್ರು ಅನ್ನೋ ವಿಷಯನ ಇದುವರೆಗೂ ತಿಳಿದಿಲ್ಲ. ಯಾಕೆಂದ್ರೆ ಆರೋಪಿ ಸಿಗೋ ತನಕ ಈ ಒಂದು ವಿಷಯಕ್ಕೆ ಅಂತ್ಯ ಸಿಗೋದಿಲ್ಲ. ಯಾರಿಗ್ ತಾನೇ ಗೊತ್ತಾಗುತ್ತೆ ಅಲ್ಲಿ ಏನ್ ನಡೆದಿದೆ ಏನು? ಯಾರಿಗೂ ಗೊತ್ತಿಲ್ಲ. ಭದ್ರೇಶ್ ಕುಮಾರ್ ಅವರೇ ಹೇಳ್ಬೇಕು. ಅಥವಾ ಅಲ್ಲಿರಂತ ಸುತ್ತಮುತ್ತ ಅವ್ರ ಗಂಡ ಹೆಂಡತಿ ಮಧ್ಯೆ ಏನಾದ್ರು ಸಮಸ್ಯೆಗಳಿತ್ತಾ? ಅದ್ ಯಾವ್ದು ಇಲ್ಲ ಅಂತ ಅಂದಾಗ ಇವ್ರು ಯಾಕೆ ಅವ್ರನ್ನ ಕೊಂದ್ರು? ಇದೊಂದು ಯಕ್ಷ ಪ್ರಶ್ನೆ ಆಗಿದೆ. ಯಾಕೆಂದ್ರೆ ಅವ್ರು ಸಿಗೋವರೆಗೂ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ. ಹೀಗಾಗಿ ಅವ್ರು ಸಿಗಲಿ ಅನ್ನೋದು ಕಾರಣಕ್ಕೋಸ್ಕರ ಪೊಲೀಸ್ ಅವರು ಆತನನ್ನು ಹುಡುಕಿ ಕೊಟ್ಟವರಿಗೆ, ಆತನ ಬಗ್ಗೆ ಒಂದು ಸುಳಿವನ್ನು ಕೊಟ್ಟವರಿಗೆ, ಅಥವಾ ಆತನನ್ನು ಸಿಗೋದಿಕ್ಕೆ ನಮಗೆ ಏನಾದ್ರು ಒಂದು ಸುಳಿವು, ಏನಾದ್ರೂ ಒಂದು ಆತನ ಬಗ್ಗೆ ಏನಾದ್ರೂ ಸುಳಿವನ್ನ ಕೊಟ್ಟವರಿಗೆ 2 ಕೋಟಿ ನಗದು ಹಣವನ್ನ ಘೋಷಣೆ ಮಾಡಿದ್ದಾರೆ. ಸ್ನೇಹಿತರೆ, ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗುವಂತ ತಪ್ಪಾದ್ರೂ ಇವ್ರು ಕೊಂದು ಏನಕ್ಕೆ ಹೋಗಿದ್ದಾರೆ? ಆದ್ರೆ ಈ ತಪ್ಪಾದ್ರೂ ಈ ಪಾಲಕನವ್ರು ಏನಕ್ಕೆ ಮಾಡಿದ್ರು? ಏನ್ ತಪ್ಪು ಮಾಡಿದ್ರು? ಯಾರಿಗೂ ಗೊತ್ತಿಲ್ಲ. ನಮ್ ಸುತ್ತಮುತ್ತ ಈ ತರ ಘಟನೆಗಳು ತುಂಬಾ ನಡೆದಿರುತ್ತೆ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.